ಇನ್ನೊಂದು ಪ್ರಿಯವರೇ, ಈಗ ಕಾದಂಬರಿ ನಾನು ನೋಡ್ತಾ ಇದ್ದೀವಿ ಸೀರಿಯಲ್ ಕಾದಂಬರಿ, ನಾನು ಎಣಿಸ್ಕೊಳ್ಳಿದ್ದೆ ಹೌದು ಕಾದಂಬರಿ, ಬಂಗಾರ, ಕರೆಕ್ಟ್ ಎಷ್ಟೊಂದು ಸೀರಿಯಲ್ಸ್ ಅವಾಗ ರಂಗೋಲಿ ಸೀರಿಯಲ್ಸ್ ಅವೆಲ್ಲ ಕುತ್ಕೊಂಡು ನೋಡ್ತಿದ್ವಿ ನಾವು. ಆ ಸೀರಿಯಲ್ ಬಂದ್ರೆ ವಾವ್ ಏನೋ ಒಂದಿದೆ ಅಲ್ಲ, ನಮ್ಮ ಫ್ಯಾಮಿಲಿಗೆ ಒಂಥರ ಕನೆಕ್ಟ್ ಆಗಿರ್ತಿತ್ತು. ಕರೆಕ್ಟ್ ಬಟ್ ಈಗ ಬರ್ತಾ ಇರುವಂತಹ ಸೀರಿಯಲ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕಂದ್ರೆ ಆಗ ಬರುವಂತದ್ದು ಒಂಥರ ಮೀನಿಂಗ್ಫುಲ್ ಆಗಿರ್ತಿತ್ತು, ಈಗೆಲ್ಲ ಒಂದೇ ಕಥೆಗಳು, ಎಲ್ಲ ಒಂದ್ ಕಡೆ ವೇರಿಯೇಷನ್ಸ್ ಇರುತ್ತೆ. ಇಲ್ಲ ನಿಮ್ಗೆ ಅವಾಗ್ಲೂನು ಹ್ಮ್. ಅದೇ ಕಥೆನೆ ಬರ್ತಿತ್ತು, ಹಾ. ಈಗ್ಲೂ ಅದೇ ಕಥೆನೆ ಬರ್ತಿತ್ತು. ಹಾ. ಸ್ವಲ್ಪ ಎಲ್ಲೋ ಮ್ಯೂಸಿಕಲ್ ಅಪ್ಡೇಟ್ ಆಗಿರ್ಬೋದು, Okay. ಕಾಸ್ಟ್ಯೂಮ್ಸ್ ಅಲ್ಲಿ ಅಪ್ಡೇಟ್ ಆಗಿರ್ಬೋದು, ಮೇಕಪ್ ಅಲ್ಲಿ ಅಪ್ಡೇಟ್ ಆಗಿರ್ಬೋದು, ಓ, ಈಗ ನಾನು ಹೇಳಿದ್ನಲ್ಲ ವಿಲನ್ ಎಕ್ಸ್ಪ್ರೆಷನ್ ಅಲ್ಲಿ ಅಪ್ಡೇಟ್ ಆಗಿರ್ಬೋದು. ಏನು ವ್ಯತ್ಯಾಸ ಅಲ್ಲ. ನೀವು ಈಗ ಬರೋ ಸೀರಿಯಲ್ಸ್ ನೋಡಿ, ಒಂದ್ ಹೀರೋಯಿನ್ ಆಯ್ತಾ, ಸೊ ಇನ್ನೊಂದು ನೆಗೆಟಿವ್, ಅಥವಾ ಒಂದು ಹೀರೋ ಎರಡು ಹೀರೋಯಿನ್, ಅಂದ್ರೆ ಒಬ್ಳು ಪಾಸಿಟಿವ್ ಇನ್ನೊಬ್ಳು ನೆಗೆಟಿವ್, ನೆಗೆಟಿವ್. ಇಲ್ಲ ಎರಡು ಹೀರೋ, ಒಬ್ಬ ನೆಗೆಟಿವ್ ಒಂದು ಪಾಸಿಟಿವ್, ಅದೇ ಕ್ಯಾರೆಕ್ಟರ್ಗಳೇ ಅಲ್ಲೂ ಅದೇ ಸೀರಿಯಲ್ಸ್ ಅಲ್ಲಿ ಬರ್ತಾ ಇತ್ತು. ಆಗ ಯಾಕೆ ಅಷ್ಟೊಂದು ಅಪ್ಡೇಟ್ ಇರಲಿಲ್ಲ ಅಂದ್ರೆ ಆ ಜನರಿಗೆ ಬರೋ ನೀವು ಟೈಮಿಂಗ್ಸಿಗೆ ಕಾಯ್ಬೇಕಾಗ್ತಿತ್ತು. ಚಾನಲ್ ಕೂಡ ಮೂರು ಮತ್ತೊಂದಿತ್ತು. ಈ ತರ ಇವಾಗ ನಿಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಚಾನಲ್ ಈಗ ಎಷ್ಟು ಯೂಟ್ಯೂಬ್ಗಳು ಬೇಕು, ಸಿಕ್ಕ ಗೂಗಲ್ ತೆಗೆದು ನೋಡ್ತೀರಾ. ಆಮೇಲೆ ನಿಮ್ಗೆ ಇವಾಗ ಡಬ್ಬಿಂಗ್ ಎಲ್ಲ ಬಂದಿರೋದ್ರಿಂದ ನಿಮ್ಗೆ ಬೇರೆ ಭಾಷೆದು ಗೊತ್ತಾಗ್ಬಿಡುತ್ತೆ. ಓ ಇದಿರೋದು ಅವಾಗ ಗೊತ್ತಾಗ್ತಿರ್ಲಿಲ್ಲ ನಿಮ್ಗೆ, ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಇರಲಿಲ್ಲ, ಇಂಪ್ರೂವ್ಮೆಂಟ್ ಇರಲಿಲ್ಲ. ಯಾವುದೋ ಒಂದು ಆರ್ಕೂಟ್ ಅಂತ ನನಗೆ ಗೊತ್ತಿದ್ದಂಗೆ ಬರ್ತಾ ಇತ್ತು, ಅದು ಕೂಡ ಕೆಲವೇ ಜನಗಳ ಹತ್ರ ಮಾತ್ರ ಇರ್ತಿತ್ತು. ನಿಮಗೆ ಈ ನೆಟ್ ಅನ್ನೋದು ಅದು ಕೂಡ ಲಿಮಿಟೇಷನ್. 2G ವರ್ಕ್ ಆಗ್ಬೇಕಾದ್ರೆ ಹಿಡಿಬೇಕಿತ್ತು ನಿಮಗೆ. ಎಲ್ಲಾರ ಹತ್ರನೂ ಕೆಲವ್ರ ಹತ್ರ ಕೀಪ್ಯಾಡ್ ಮೊಬೈಲ್ಗಳೇ ಸಿಗಲ್ಲ. ಆಮೇಲೆ ನಿಮಗೆ ಈಗಂತೂ ಬಹುಶಃ 5G ನೆಕ್ಸ್ಟ್ 10G ಹೊರಟೋಗುತ್ತೋ ಏನೋ. ಬಹುಶಃ ಎಲ್ಲ ಕೂತಲ್ಲೇ ಅವ್ರವರೇ ಸೀರಿಯಲ್ ಮಾಡ್ಕೊಂಡ್ ಬಿಡ್ತಾರೋ ಏನೋ, ಹಂಗಾಗ್ಬಿಡತ್ತೇನೋ ಗೊತ್ತಿಲ್ಲ. ಬಟ್ ಅದು ಕೂಡ ಒಂದು ಗುಡ್, ಅವರವರ ಟ್ಯಾಲೆಂಟ್ ಹೊರಗಡೆ ಬರೋದಕ್ಕೆ. ಅದು ಹಿಂದೆಗೂ ಇಲ್ಲಿಗೂ ಏನು ವ್ಯತ್ಯಾಸ ಇಲ್ಲ. ಆರ್ಟಿಸ್ಟ್ಗಳು ಯಾರೋ ಹೊಸಬ್ರು ಬರಬಹುದು ಸ್ವಲ್ಪ, ಅಂದ್ರೆ ಈಗ ಕಟ್ ಶಾರ್ಟ್ಗಳು ಇಡ್ಬೋದು, ಬಿಕಾಸ್ ಆಫ್ ಮೆಮೊರಿ ಪವರ್ ಇರ್ಬೋದು, ಅಥವಾ ಕನ್ನಡ ಯೂಸ್ ಮಾಡೋದಾಗಿರ್ಬೋದು. ಆ ಥರದ್ದೆಲ್ಲ ಒಂದು ಸ್ವಲ್ಪ ಮಿಸ್ಟೇಕ್ಸ್ಗಳು ನಮ್ಗೆ ಸಿಗ್ಬೋದು. ಕೆಲವರು ಹಕರ ಇನ್ನೂ ತಪ್ಪಾಗಿ ಯೂಸ್ ಮಾಡ್ತಾರೆ. ಆಮೇಲೆ ಲೆಂತಿ ಡೈಲಾಗ್ಗಳು ಕಟ್ ಇರೋದಿಲ್ಲ, ಕಟ್ ತಗೊಳ್ತಾರೆ. ಆಗ ಸ್ವಲ್ಪ ಲೆಂತ್ ಇರ್ಬೋದು, ಅಷ್ಟೆಲ್ಲೂ ಸ್ವಲ್ಪ ವ್ಯತ್ಯಾಸ ಇರತ್ತೆ ಬಿಟ್ರೆ ಅದರ್ವೈಸ್ ಅದೇ ಸ್ಟೋರಿಗಳು ಈಗಲೂ ನಿಮಗೆ ಬರ್ತಿದೆ. ಆದ್ರೆ ಯಾಕೆ ಜನಕ್ಕೆ ಬೇಗ ಗೊತ್ತಾಗ್ತಿದೆ ಅಂದ್ರೆ ಡಬ್ಬಿಂಗ್ ಸೀರಿಯಲ್ಸ್ ತುಂಬಾ ಬರ್ತಿದೆ. ಆಮೇಲೆ ಸೋಷಿಯಲ್ ಮೀಡಿಯಾ ಪಟ್ ಅಂತ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೇನೋ ತೆಗೆದು ಹಾಕ್ಬಿಡ್ತಾರೆ. ಅಯ್ಯೋ ಇಲ್ಲಿ ಬರದೆ ಅಲ್ಲಿ ಬರದೆ, ಆಮೇಲೆ ಚಾನೆಲ್ಗಳು ಜಾಸ್ತಿ ಆಗ್ಬಿಡಿದೆ. ಅಯ್ಯೋ ಏನು ವ್ಯತ್ಯಾಸ ಇಲ್ಲ ಬಿಡು, ನಿಮಗೆ ಮಾಮೂಲು ಒಂದ್ ಹೀರೋಗೆ ಇಬ್ರು ಹೀರೋಯಿನ್ ಇರ್ತಾರೆ. ಈ ಚಾನಲಲ್ಲೂ ಇದೇ ಗೋಳು, ಆ ಚಾನಲಲ್ಲೂ ಅದೇ ಗೋಳು.